ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಾಟ್ ಕೃಷ್ಣ ಚಾನಲ್. ಇವತ್ತು ನಾನು ಮಟನ್ ಘೀ ರೋಸ್ಟ್ನ ಮಾಡ್ತಾಯಿದ್ದೀನಿ. ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳಿದರು, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಏನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇಲ್ಲಿ ನಾನು 1 ಕಪ್ಪಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ತುಪ್ಪನ ಇಟ್ಟಿದ್ದೀನಿ, ಮತ್ತು 1 kg ಮಟನ್ ಚೆನ್ನಾಗಿ ತೊಳೆದಿಟ್ಟಿರೋದು. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ಕರ್ ಕಾದ್ಮೇಲೆ ಅರ್ಧದಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ ಆ ಮಿಕ್ಸನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಮಾಡಿದ್ಮೇಲೆ ಇದು ಸ್ವಲ್ಪ ಆಗಿದೆ. ಇವಾಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಮಟನನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನಮಗೆ ಇಲ್ಲಿ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದರಲ್ಲಿ ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟು ಅಂದರೆ ರೋಸ್ಟ್ ಮಾಡ್ತೀರಾ ಅದರಲ್ಲೇ ನಿಮಗೆ ಟೇಸ್ಟ್ ಬರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಇದರಲ್ಲಿ ವಾಟರ್ ಬರಬೇಕು ಆಚೆಗೆ. ನೋಡಿ ಚೆನ್ನಾಗಿ ಬಂದಿದೆ ಈಗ ವಾಟರ್. ಇದಕ್ಕೆ ಇವಾಗ ನಿಮಗೆ ಗ್ರೇವಿ ಬೇಕು ಅಂತಂದರೆ ನೀವು 1 ಕಪ್ 1.5 ಕಪ್ ಅಷ್ಟು ನೀವು ಅದನ್ನು ಹಾಕ್ಕೊಳ್ಳಿ ನೀರನ್ನು. ಇಲ್ಲ ನನಗೆ ಗ್ರೇವಿ ಬೇಡ ಅನ್ನೋದಾದರೆ ಜಸ್ಟ್ 1/2 ಕಪ್, ಅಂದರೆ ಮಟನ್ ಎಷ್ಟು ಬೇಯುತ್ತೆ ಅಷ್ಟಕ್ಕೆ ಎಷ್ಟು ರಿಕ್ವೈರ್ಡ್ ಇರುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ನಾನು ಗ್ರೇವಿ ಮಾಡ್ತಾಯಿದ್ದೀನಿ, ಸೆಮಿ ಗ್ರೇವಿ. ಸೊ ನಾನು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. 4 ವಿಷಲ್ನ ಕೂಗಿಸ್ಕೊಂಡ್ರೆ ಮಟನ್ ಬೇಯುತ್ತೆ. ಇಲ್ಲಿ ಮಸಾಲಾಗೆ 4 ಒಣಮೆಣ್ಸಿಕಾಯಿ, 1 ಇಂಚು ಚಕ್ಕೆ, 8 ಲವಂಗ, ಮತ್ತು ಸ್ಟಾರ್ ಮೊಗ್ಗು 2, ಮತ್ತು 2 ಮರಾಠ ಮೊಗ್ಗು, 1 ಪಲಾವ್ ಎಲೆ, ಇದಿಷ್ಟನ್ನು ಹಾಕ್ಕೋಬೇಕು. ಇದೆಲ್ಲ ಗರಂ ಮಸಾಲದಲ್ಲಿ ಆ್ಯಡ್ ಮಾಡ್ತಾರೆ, ಬಟ್ ಇದು ಫ್ರೆಶ್ ಮಸಾಲ ಮಾಡ್ತಾ ಇರೋದ್ರಿಂದ ನೀವು ಇದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ 4 ಗೋಡಂಬಿನ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಕೊತ್ತಂಬರಿ ಬೀಜ ಅಂದರೆ ಧನಿಯಾನ ಹಾಕ್ಕೊತಾ ಇದ್ದೀನಿ, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲದ್ರ ಜೊತೆಗೆ ಇಲ್ಲಿಗೆ ನಮಗೆ ಸ್ವಲ್ಪ ಹುಣಸೆಹಣ್ಣು, ಮತ್ತು ಇಲ್ಲಿಗೆ ಹುಣಸೆಹಣ್ಣು ಆದಮೇಲೆ 1 ಕಪ್ಪಷ್ಟು ಮೊಸರು, ಆಮೇಲೆ 4 ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಆಯಿಲನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಅದು ಡ್ರೈ ರೋಸ್ಟ್ ಎಲ್ಲ ಆದಮೇಲೆ ಅದನ್ನು ನೀವು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕು. ಒಂದೊಂದನ್ನೇ ಜಾಸ್ತಿ ಓವರಾಗಿ ನೀವು ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ರೋಸ್ಟ್ ಅದೇನಾಗ್ಬಿಡುತ್ತೆ, ಮಸಾಲ ಒಂದು ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬರುತ್ತೆ. ಸೊ ಜಸ್ಟ್ ಲೈಟ್ಗೆ ಆದರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು, ಮೊಸರು ಹಾಕಿ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಮಟನ್ನು ಚೆನ್ನಾಗಿ ಬೆಂದಿದೆ, ಅದರ ನೀರೆಲ್ಲ ಸಪ್ರೇಟ್ ಆಗಿದೆ. ಇವಾಗ ಮಟನ್ನ ಸಪ್ರೇಟ್ ಮಾಡಿ ನೀರಿಂದ, ಆ ನೀರನ್ನ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಡೇ ನಾವು ಯೂಸ್ ಮಾಡೋಣ. ಒಂದು ಪಾತ್ರೆ ಬಿಸಿ ಆದಮೇಲೆ ಆ ಪಾತ್ರೆಗೆ ಸ್ವಲ್ಪ ಉಳಿದಿರೋ ತುಪ್ಪನ ಹಾಕಿ ಗೋಡಂಬಿನ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಂದಿರೋಂಥ ಮಟನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲೆ ನೀವು ನಾವು ಗ್ರೈಂಡ್ ಮಾಡಿದ್ವಲ್ಲ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲದು, ಎಲ್ಲ ಮಸಾಲಾನ ಇದಕ್ಕೆ ಹಾಕಿ ಅದಕ್ಕೆ ಮಟನ್ದು ನೀರಿತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊತಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ಕ್ಲೋಸ್ ಮಾಡಿ ಮತ್ತೆ ತೆಗೆದು ನಾವು ಮಟನ್ ಬಾಯ್ಲ್ ಮಾಡ್ಕೊಂಡಿರೋ ವಾಟರ್ ಇತ್ತಲ್ಲ ಅದನ್ನು ಅದರೊಳಗಡೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀವೇನು ಮಾಡಬೇಕಂದ್ರೆ ಕ್ಲೋಸ್ ಮಾಡಿಬಿಟ್ಟು ಪ್ಲೇಟನ್ನು ಆವಾಗ ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು ನೀವು, ತಳ ಹಿಡಿದಿರೋ ಥರ. ಇವಾಗ ನೋಡಿ ಚೆನ್ನಾಗಿದು ಆಗಿದೆ. ಇದಕ್ಕೆ ಲೆಮನ್ನು ಮತ್ತು ಪೆಪ್ಪರ್ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಥಿನೂ ನೀವು ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಗೆ ಸ್ಲೋ ಆಗಿ ಅದನ್ನು ಮಿಕ್ಸ್ ಮಾಡಿ, ಅದೆಲ್ಲ ಮಟನ್ ಪೀಸ್ಗೆಲ್ಲ ಮಿಕ್ಸ್ ಆಗೋ ಥರ. ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾವು ಇಲ್ಲಿ ಹುರಿದಿರೋ ಗೋಡಂಬಿನ ನಾವು ಗಾರ್ನಿಷ್ಗೆ ಲಾಸ್ಟಲ್ಲಿ ಹಾಕ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಟ್ಬಿಡಿ. ಆವಾಗ ಅದ್ರ ಫ್ಲೇವರ್ಸ್ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಿಗೆ ನಮ್ಮ ಮಟನ್ ಘೀ ರೋಸ್ಟು ರೆಡಿ ಆಗಿರುತ್ತೆ. ನೋಡಿ ಎಮ್ಮಿ ಡೆಲಿಷಿಯಸ್ಸು, ತುಂಬ ಟೇಸ್ಟಾಗಿರುವಂಥ ಮಟನ್ ಘೀ ರೋಸ್ಟು ರೆಡಿ ಇದೆ. ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಸ್ವಲ್ಪ ತಿನ್ನೋರು, 1 ಸೌಟಷ್ಟು ಮಟನ್ ತಿನ್ನೋರು 2 ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ನೀವು ರೋಟಿ, ಚಪಾತಿ, ಪೂರಿ, ಅನ್ನ ಅದಕ್ಕೆ ಸರ್ವ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಟೇ ಟ್ಯೂನ್, ಟೇಕ್ ಕೇರ್.